ಈ 2 ಸರಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಆಗಿದೆ. ಈಗ 23ನೇ ತಾರೀಕು ಮತ್ತೆ ಒಂದೊಂದು ಸಭೆ ಆಯಿತು ಸಿದ್ದರಾಮಯ್ಯನವ್ರ ಜೊತೆ. ಆವಾಗಲೂ ಅವ್ರು ಹೇಳಿದ್ದೇನು, ಎಲ್ಲ ಭೂಮಿನೂ ನಾವು ಬಿಡೋಕ್ಕಾಗಲ್ಲ, ಕೈಗಾರಿಕೆಗೆ ಬೇಕು ಅಂತ. ನಾವು ಹೇಳ್ತಿದ್ದೀವಿ 1777 ಎಕರೆಯಲ್ಲಿ 1 ಇಂಚ್ ಭೂಮಿನೂ ನಾವು ತಗೊಳಕ್ಕೆ ಬಿಡಲ್ಲ. ಕೊನೆಯ ಪಕ್ಷ ನೀವು ಹಂಗೂ ತಗೊಳ್ಳೋದೇ ಆದರೆ ನಮಗೊಂದು ವಿಷ ಕೊಟ್ಬಿಡಿ ರೈತರಿಗೆ, ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ, ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ. ನಾಳಿನ ನಮ್ಮ ತಲೆಮಾರಿಗೋಸ್ಕರ, ನಮ್ಮ ಅಸ್ತಿತ್ವಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇರೋದು. ನಾವು ಈ ಹೋರಾಟದಲ್ಲಿ ಭೂಮಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಪ್ರಾಣ ಕೊಡೋಕೆ ಬೇಕಾದ್ರೂ ರೆಡಿ ಇದ್ದೀವಿ. ಇಲ್ಲ ನಿಮ್ಮ ಮುಂದೆ ಬಂದು ವಿಷ ಕೊಡೋದಾದರೆ ನಿಮ್ಮ ಮುಂದೆ ಬಂದು ವಿಷ ತಗೊಂಡು ಅಲ್ಲೇ ಸಾಯ್ತೀವಿ ನಾವು. ಪ್ರಮೋದ್ ಅಂತ, ನಾನು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಪೋಲ್ನಹಳ್ಳಿ ಗ್ರಾಮದವನು. ನಾನು ಸುಮಾರು ಒಂದು 15 ವರ್ಷದಿಂದ ಈ ಒಂದು ವ್ಯವಸಾಯ ಮಾಡಿಕೊಂಡು ನಮ್ಮ ನೆಮ್ಮದಿಯಾದ ಒಂದು ಜೀವನ ನಡೆಸ್ಕೊಂಬರ್ತಾಯಿದ್ದೀವಿ. ಈ ಒಂದು ವ್ಯವಸಾಯದಲ್ಲಿ ಸುಮಾರು ಒಂದು 6 ಎಕರೆ ವ್ಯವಸಾಯ ಮಾಡ್ಕೊಳ್ತಾ ಎಲ್ಲ ಥರದ ಹೂವು, ಹಣ್ಣು ಮತ್ತು ತರಕಾರಿ, ದ್ರಾಕ್ಷಿ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಿಕೊಂಡು ನಾವು ನೆಮ್ಮದಿಯ ಒಂದು ಜೀವನ ನಡೆಸ್ತಾ ಇದ್ದೀವಿ. ಈಗಿದ್ದಾಗಲೇ ನಮ್ಮ ಭಾಗದಲ್ಲಿ ನಮ್ಮ ರೈತರಿಗೆ ಆತಂಕ ಆಗೋಂಥ ಒಂದು ಸುದ್ದಿ ಏನಪ್ಪ ಅಂತಂದರೆ, ನಿಮ್ಮ ಭೂಮಿನ ನಾವು KDB ಅಂದರೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರು ನಿಮ್ಮ ಭೂಮಿ ನಾವು ವಶಪಡಿಸ್ಕೊಳ್ತಾ ಇದ್ದೀವಿ, ನಿಮ್ಮ ಭೂಮಿ ನಮಗೆ ಬೇಕು, ನಾವು ಕೈಗಾರಿಕೆ ಮಾಡಲಿಕ್ಕೋಸ್ಕರ ಅಂತ ಒಂದು ನೋಟಿಸ್ನ ಹೊರಡಿಸ್ತಾರೆ. ಸೊ ನಾವು ಈ ಒಂದು ನಾವು ಸ್ವಂತ ಅಂದರೆ ನಾವು ವ್ಯವಸಾಯ ಮಾಡ್ಕೊಳ್ತಾ ಪ್ರತಿದಿನ ಒಂದು 10ರಿಂದ 15 ಜನಕ್ಕೆ ಕೆಲಸ ಕೊಡ್ತಾ ನಾವೇ ಅದನ್ನು ಸುಮಾರು ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಕೊಂಡು ನಾವು ರಾಜರಂತೆ ಬದುಕ್ತಾ ಇರಬೇಕಾದ್ರೆ ಈ ನೋಟಿಸ್ನ ನಾವು ನೋಡಿ ಒಂಥರ ಕಂಗಾಲಾಗ್ತೀವಿ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಭೂಮಿನ ಯಾರೋ ಒಬ್ಬರು ಬಂದು ಕಿತ್ಕೊಳ್ತಾರೆ ಅಂತ ಅನ್ನೋದು ಒಂದು ಆತಂಕ ಆಗುತ್ತೆ. ಆ ಕಾರಣಕ್ಕೆ ನಾವು ಈಗ 1777 ಎಕರೆ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ 1777 ಎಕರೆ ಭೂಮಿನ ನಾವು ವಶಪಡಿಸ್ಕೊಳ್ತೀವಿ ಅಂತ ನೋಟಿಸ್ ಕೊಟ್ಟಾಗ ಎಲ್ಲ ಗ್ರಾಮಗಳ ಎಲ್ಲ ರೈತರು ಆತಂಕ ಪಡ್ತೀವಿ. ಈ ಭಾಗದಿಂದ ಯಥೇಚ್ಛವಾಗಿ ಅಂದರೆ ಬೆಂಗಳೂರಿಗೆ ಸುತ್ತಮುತ್ತ, ಬೆಂಗಳೂರು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ಹೊಸಕೋಟೆಗೆ ಆಗ್ಬೋದು, ನಾವು ಬೆಳೆದಂಥ ಹೂವು, ಹಣ್ಣು, ತರಕಾರಿನ ಒಂದು ತಲುಪಿಸೋ ವ್ಯವಸ್ಥೆ ಮಾಡ್ತಿದ್ವಿ. ಇದರಿಂದ ನಮ್ಮ ನೆಮ್ಮದಿ ಜೀವನ ಕಟ್ಕೊಂಡಿದ್ವಿ. ಈ ನೋಟಿಸ್ಗಳನ್ನ ಕೊಟ್ಟ ತಕ್ಷಣ ನಾವು ಆತಂಕದಿಂದ ಈ ಒಂದು ಹೋರಾಟಗಳನ್ನ ಶುರು ಮಾಡ್ತೀವಿ. 1777 ಎಕರೆ 13 ಹಳ್ಳಿಗಳ ಭೂಮಿ. ಸೊ ಈ ಒಂದು ಹೋರಾಟದ ಭಾಗವಾಗಿ ನಾವೆಲ್ಲ ತೊಡಗಿಸ್ಕೊಂಡು, ಅಂದರೆ ಸುಮಾರು ಈ 13 ಹಳ್ಳಿಯ ಎಲ್ಲ ರೈತರುಗಳು ತೊಡಗಿಸ್ಕೊಂಡು, ರೈತರಾಗ್ಬೋದು, ಯುವಕರು, ಮಹಿಳೆಯರು ಎಲ್ಲ ತೊಡಗಿಸ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಹಿಂದೆ ನಮಗೆ ನೋಟಿಸ್ ಹೊರಡಿಸಿದಂಥ ಗೌರ್ಮೆಂಟು BJP ಗೌರ್ಮೆಂಟ್ ಇದ್ದಾಗ ನಾವು ಆ ಸರ್ಕಾರದ ವಿರುದ್ಧ ಸುಮಾರು ಥರದ ಹೋರಾಟಗಳನ್ನು ಮಾಡಿ ಕೇಸುಗಳನ್ನು ಹಾಕಿಸ್ಕೊಂಡು ಒಂದು ಆಗಸ್ಟ್ 15, 2022ರಲ್ಲಿ ನಾವು ನಮ್ಮ ಸಮಸ್ಯೆಗೆ ಯಾವುದೇ ರೀತಿಯಾದ ಸ್ಪಂದನೆ ನೀಡದೇ ಇರೋ ಕಾರಣ ಸರ್ಕಾರ ಒಂದು ಹೋರಾಟಕ್ಕೆ ಕರೆ ಕೊಡ್ತೀವಿ. ನಮ್ಮ ಭೂಮಿಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ, ನೀವು ನಮಗೆ ಸ್ವಾತಂತ್ರ್ಯ ಕೊಡಿ, ನಮ್ಮ ಭೂಮಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ ಡಾಕ್ಟರ್ K. ಸುಧಾಕರ್ ಆಗಿರ್ತಾರೆ. ಅವ್ರನ್ನ ಕೇಳೋದಕ್ಕೋಸ್ಕರ ನಾವು ಮೌನ ಪ್ರತಿಭಟನೆ ತಂದ್ಕೊಂಡು ನಿರ್ಧಾರ ಕೈಗೊಂಡಿರ್ತೀವಿ. ಆ ಸಮಯದಲ್ಲಿ ಏಕಾಏಕಿ ಪೊಲೀಸ್ನವರು ಯಾವ ರೀತಿ ಅಂತಂದರೆ, ರಾತ್ರೋರಾತ್ರಿ ಸುಮಾರು 2 ಗಂಟೆ 1 ಗಂಟೆ ರಾತ್ರಿಗೆ ನಮ್ಮ ರೈತರ ಮನೆಗಳಿಗೆ ನುಗ್ಗಿ ರೈತರನ್ನ ಹೊಡೆದು ರೈತರನ್ನ 2 ಗಂಟೆ 3 ಗಂಟೆ ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಲಿ ಈ ನಮ್ಮ ದೇಶ ಇದೆ. 75 ವರ್ಷ ಆಗಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ. ಆದರೆ ಈ ರೈತನ ಭೂಮಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ನಾವು ನಮ್ಮ ಹಕ್ಕನ್ನು ಯಾವುದೇ ರಾಜಕಾರಣಿಗಳ ಹತ್ರ ಕೇಳೋ ಹಂಗಿಲ್ಲ. ಅಂದರೆ ಈ ಥರದ ಸರ್ವಾಧಿಕಾರಿ ಧೋರಣೆಯಲ್ಲಿ ಈಗ ನಾವು ಬದುಕ್ತಿದ್ದೀವಿ. ಈ ಒಂದು ಹೋರಾಟದ ಆಗಸ್ಟ್ 15ರ ಹೋರಾಟದಲ್ಲಿ ಸುಮಾರು ನಮ್ಮ ಈ ಒಂದು 2 ಮಹಿಳೆಯರಿಗೆ ಪೊಲೀಸ್ನವರು ರಾತ್ರೋರಾತ್ರಿ ಲಾಠಿ ಚಾರ್ಜ್ ಮಾಡಬೇಕು, ಕೈ ಮುರಿದಿರ್ತಾರೆ. ಒಂದು ಮಹಿಳೆಗೆ, ಒಬ್ಬ ವಯಸ್ಸಾಗಿರೋಂಥ ಮಹಿಳೆ ಕೈ ಮುರಿದಿರ್ತಾರೆ. ಹಾಗೆ ಈ ಒಂದು ಹೋರಾಟದಲ್ಲೇ ನನಗೆ ಏಕಾಏಕಿ ನಾವು ಧರಣಿ ಜಾಗದಲ್ಲಿ ಮಲಗಿರಬೇಕಾದ್ರೆ ಏಕಾಏಕಿ ನಮ್ಮ ಮೇಲೆ ಪೊಲೀಸ್ ಅಟ್ಯಾಕ್ ಮಾಡ್ತಾರೆ. ಆ ಲಾಠಿಯಿಂದ ಹೊಡೆದು ನಾನು ಕಣ್ಣು ಕೂಡ ಕಳ್ಕೊಂಡಿರ್ತೀನಿ. ನನ್ನ ಒಂದು ಎಡಗಣ್ಣನ್ನು ಕಳ್ಕೊಂಡಿರ್ತೀನಿ ಈ ಹೋರಾಟ, ಅಂದರೆ ಈ ಒಂದು ಪೊಲೀಸರ ಲಾಠಿ ಚಾರ್ಜಲ್ಲಿ. ಅದಾಗಿಯೂ ಕೂಡ ನಾವು ಅವತ್ತು ಎದೆಗುಂದಲಿಲ್ಲ. ಕಣ್ಣು ಕಳ್ಕೊಂಡ್ರೂ ಅವತ್ತು ಸಹ ಹೋರಾಟ ಮಾಡೇ ತೀರಿದ್ವಿ. ಬಟ್ ಯಾವುದೇ ರೀತಿಯಾದ ಒಂದು ನ್ಯಾಯ ಸಿಗಲಿಲ್ಲ ಆವತ್ತಿಗೆ. ಅದಾದಮೇಲೆ ನಾವು ಫ್ರೀಡಮ್ ಪಾರ್ಕಲ್ಲೆಲ್ಲ ಹೋರಾಟ ಮಾಡ್ತೀವಿ. ಆಗ ನಮ್ಮ ಈಗಿನ ಮುಖ್ಯಮಂತ್ರಿಗಳು, ಆಗ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಸಿದ್ದರಾಮಯ್ಯನವರು, ನಮ್ಮ ಹೋರಾಟದ ಧರಣಿ ವೇದಿಕೆಗೆ ಬಂದು, ಇಲ್ಲ ಈ ಥರದ ಬಲವಂತದ ಭೂಸ್ವಾಧೀನ ತಪ್ಪು, ಇದನ್ನು ನಾವು ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಂದರೆ ನಾವು ಈ ಕೂಡಲೇ ನಿಮ್ಮ ಭೂಸ್ವಾಧೀನ ಕೈ ಬಿಡ್ತೀವಿ ಅಂತ ಭರವಸೆಗಳನ್ನ ಕೊಡ್ತಾರೆ. ಖಂಡಿತ ನಾವು ಅವ್ರನ್ನ ಗೌರವಿಸಿ ಆಯಿತು ಅಂತಂದ್ಬಿಟ್ಟು ನಮ್ಮ ಭಾಗದಲ್ಲಿ ರಾಜಕೀಯದ
ಆ, ರಾಜಕೀಯ ಜೀವನ ಮುಗುತ್ತು ಅಂತನ್ನೋ ಒಂದು ವ್ಯಕ್ತಿ KH ಮುನಿಯಪ್ಪನವ್ರನ್ನ ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ನಮ್ಮ ಪರವಾಗಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವೆಲ್ಲ ಶ್ರಮಪಟ್ಟು ಗೆಲ್ಲಿಸ್ಕೊಳ್ತೀವಿ. ಅವರು ಕೂಡ ಅಷ್ಟೇ, ಚುನಾವಣಾ ಪ್ರಚಾರದ ವೇಳೆ ನಮ್ಮ ಧರಣಿ ವೇದಿಕೆಗೆ ನಾವು ಕರೀದೇ ಇದ್ರೂ ನಮ್ಮ ಧರಣಿ ವೇದಿಕೆಗೆ ಬರ್ತಾರೆ. ಬಂದು ಇಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿನ ನಾವು ಕಳ್ಕೊಳ್ಳೋಕೆ ಬಿಡೋದಿಲ್ಲ, ನಿಮ್ಮ ಪರವಾಗಿ ನಾವು ಇದ್ದೀವಿ, ನಿಮ್ಮ ಭೂಮಿನ ನಾವು ಉಳಿಸ್ಕೊಡ್ತೀವಿ ಅಂತಂದ್ಬಿಟ್ಟು ಭರವಸೆಗಳನ್ನ ಕೊಟ್ಟು ಹೋಗ್ತಾರೆ. ಅದಾದಮೇಲೆ ಅಧಿಕಾರಕ್ಕೂ ಕೂಡ ಬರ್ತಾರೆ. ಅಧಿಕಾರ ಆದಮೇಲೆ ಉಸ್ತುವಾರಿ ಸಚಿವರು ಕೂಡ ಆಗ್ತಾರೆ. ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆಗ್ತಾರೆ. ಅದಾದಮೇಲೆ ನಾವು ಅವ್ರ ಮನೆಗೆ ಇದುವರೆಗೂ ಅವ್ರ ಅಧಿಕಾರಿಗೆ ಬಂದು ಹೆಚ್ಚು ಕಡಿಮೆ 1.5 ವರ್ಷ ಆಗಿರ್ಬೋದು. ಇದುವರೆಗೂ ಒಂದು 100 ಸರಿ ಅಲ್ದಿರ್ತೀವಿ ಅವ್ರ ಮನೆಗೆ. ಯಾವ ಕಾರಣಕ್ಕೆ? ಏನು ಸ್ವಾಮಿ ನೀವು ಹೇಳಿದ್ರಲ್ಲ, ಭೂಮಿನ ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರಲ್ಲ, ವಶಪಡಿಸ್ಕೊಳ್ಳೋದು ಬಿಡ್ತೀವಿ ಅಂತ ಹೇಳಿದ್ವಲ್ಲ, ವಶಪಡಿಸ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿ ನೀವು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಸಾಯ್ತು, ನೀವು ಕೊಟ್ಟು ಮಾತಂತ ನಡ್ಕೊಳ್ಳಿ ಅಂತಂದ್ಬಿಟ್ಟು ಅವ್ರ ಮನೆಗೆ ಒಂದು 100 ಸರಿ ಹೋಗಿರ್ಬೋದು ನಮ್ಮ ಒಂದು ಹೋರಾಟ ಸಮಿತಿ ಕಡೆಯಿಂದ. ಆದರೆ ಅವ್ರು ಹೇಳೋದೇನು, ಎಲ್ಲ ಭೂಮಿ ಹಂಗೆ ಬಿಡೋಕ್ಕಾಗಲ್ಲ, ನಾವು ಅಧಿಕಾರದಲ್ಲಿ ಇರಲಿಲ್ಲ ಈಗ ಹಂಗೆ ನಾವು ಅದನ್ನು ನಡ್ಕೊಳಕ್ಕಾಗಲ್ಲ, ಸರ್ಕಾರಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೈಗಾರಿಕೆ ಮಾಡಬೇಕು. ಸರಿ, ಕೈಗಾರಿಕೆ ನೀವು ಮಾಡಿ ಸ್ವಾಮಿ, ನಾವು ಬೇಡ ಅಂತ ಹೇಳಲಿಲ್ಲ. ಆದರೆ ಕೈಗಾರಿಕೆ ಮಾಡಲಿಕ್ಕೆ ಅಂತ ಒಂದು ಬರಡು ಭೂಮಿ ಇರುತ್ತೆ, ಆ ಬರಡು ಭೂಮಿಲಿ ಮಾಡಿ. ಎಷ್ಟೋ ಕಡೆ ಉದ್ಯೋಗ ಇಲ್ಲದೇ ಇರೋಂಥ ಜಾಗಗಳಿದೆ, ಅಂಥವು ಕಡೆ ಮಾಡಿ ನೀವು ಖಂಡಿತ ಅಭಿವೃದ್ಧಿ ಮಾಡಿ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಆದರೆ ನಮ್ಮ ನೆಮ್ಮದಿಯಾಗಿ ಜೀವನ ಕಟ್ಕೊಂಡಿರೋ ನಮ್ಮ ಕೃಷಿ ಭೂಮಿನೇ ನಿಮ್ಗೆ ಯಾಕೆ ಬೇಕು ಅಭಿವೃದ್ಧಿಗೆ ಅನ್ನೋದು ನಮ್ಮ ಪ್ರಶ್ನೆ. ನಮ್ಮ ಕೃಷಿ ಮಾಡ್ಕೊಳಕ್ಕೆ, ನಮ್ಮ ಜೀವನ ಕಟ್ಕೊಳಕ್ಕೆ ನಮ್ಗೆ ಏನು ಬೇಕೋ ಆ ಒಂದು ಸವಲತ್ತು ನಮಗಿದೆ, ನಮ್ಮನ್ನು ಬಿಟ್ಬಿಡಿ, ನಮ್ಮ ಪಾಡಿಗೆ ನಮ್ಗೆ ಬಿಟ್ಬಿಡಿ. ನಮ್ಮ ಕೃಷಿ ಭೂಮಿ ನಮಗೆ ಬಿಟ್ಟರೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಇದಾದ ನಂತರ ನಾವು ಮತ್ತೆ ಸಿದ್ದರಾಮಯ್ಯನವ್ರು ಕೂಡ ಭೇಟಿ ಆಗ್ತೀವಿ. ಯಾವ ಕಾರಣಕ್ಕೆ ಏನು, ಆಗ ನೀವು ಹೇಳಿದ್ರಲ್ವ, ನಿಮ್ಮ ಕೃಷಿ ಭೂಮಿನ ನಿಮಗೆ ಬಿಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ. ನೀವು ನಮಗೆ ಬೇರೆ ಏನೂ ಮಾಡೋದು ಬೇಡ, ಕೊಟ್ಟು ಮಾತಂತೆ ನಡ್ಕೊಳ್ಳಿ, ರೈತ ಪರವಾದ ಸರ್ಕಾರ ಅಂತ ಹೇಳ್ತೀರಾ ನೀವು, ರೈತರ ಪರವಾಗಿರಿ ಅಂತ. ನಾವು ಈಗಲೂ ಹೇಳೋದಷ್ಟೇ, ನಿಮಗೇನಾದರೂ ಸ್ವಲ್ಪನಾದರೂ ನಿಮ್ಮ ಮಾತಿನ ಒಂದು ಮೇಲೆ ಇದಿತ್ತು ಅಂದರೆ, ರೈತರ ಮೇಲೆ ಒಂದು ಕಾಳಜಿ ಇತ್ತು ಅಂದರೆ, ಮಾನವೀಯತೆ ದೃಷ್ಟಿಯಿಂದ ನೀವು ಇರೋದೇ ಆದರೆ, ನೀವು ಜನಪರ ರೈತರ ಪರ ಸರ್ಕಾರನೇ ಆದರೆ, ಈ ನಮ್ಮ ಕೃಷಿ ಭೂಮಿನ ಕೈ ಬಿಡಿ ಅನ್ನೋದೇ ನಮ್ಮ ಒತ್ತಾಯ. ಇದ್ರ ಜೊತೆಗೆ ಈ ಹಿಂದೆ 2 ಸರಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಆಗಿದೆ. ಈಗ 23ನೇ ತಾರೀಕು ಮತ್ತೆ ಒಂದೊಂದು ಸಭೆ ಆಯಿತು ಸಿದ್ದರಾಮಯ್ಯನವ್ರ ಜೊತೆ. ಆವಾಗಲೂ ಅವ್ರು ಹೇಳಿದ್ದೇನು, ಎಲ್ಲ ಭೂಮಿನೂ ನಾವು ಬಿಡೋಕ್ಕಾಗಲ್ಲ, ಕೈಗಾರಿಕೆಗೆ ಬೇಕು ಅಂತ. ನಾವು ಹೇಳ್ತಿದ್ದೀವಿ 1777 ಎಕರೆಯಲ್ಲಿ 1 ಇಂಚ್ ಭೂಮಿನೂ ನಾವು ತಗೊಳಕ್ಕೆ ಬಿಡಲ್ಲ. ಕೊನೆಯ ಪಕ್ಷ ನೀವು ಹಂಗೂ ತಗೊಳ್ಳೋದೇ ಆದರೆ ನಮಗೊಂದು ವಿಷ ಕೊಟ್ಬಿಡಿ ರೈತರಿಗೆ, ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ, ನಾವು ಪ್ರಾಣತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ. ನಾಳಿನ ನಮ್ಮ ತಲೆಮಾರಿಗೋಸ್ಕರ, ನಮ್ಮ ಅಸ್ತಿತ್ವಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇರೋದು. ನಾವು ಈ ಹೋರಾಟದಲ್ಲಿ ಭೂಮಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೆ ಬೇಕಾದರೂ ರೆಡಿ ಇದ್ದೀವಿ. ಇಲ್ಲ, ನಿಮ್ಮ ಮುಂದೆ ಬಂದು ವಿಷ ಕೊಡೋದಾದರೆ ನಿಮ್ಮ ಮುಂದೆ ಬಂದು ವಿಷ ತೊಗೊಂಡು ಅಲ್ಲೇ ಸಾಯ್ತೀವಿ ನಾವು. ಈ ಭೂಮಿನ ಮಾತ್ರ ಬಿಡಲ್ಲ ಅಂತಂದ್ಬಿಟ್ಟು ಮುಂಚೆಯಿಂದನೇ ಈ ಹೋರಾಟ ಇದೆ. ಇವಾಗಲೂ ಅದನ್ನು ಹಂಗೆ ಮಾಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ 1777 ಎಕರೆಯಲ್ಲಿ 1 ಇಂಚ್ ಭೂಮಿನೂ ನಾವು ಬಿಡೋದಕ್ಕೆ ತಯಾರಿಲ್ಲ.